ಯಾರ್ಯಾರು ನನಗೆ ಚಾಲೆಂಜ್ ಮಾಡ್ತಾ ಇದ್ರು, ಈ ಥರ ಡ್ರೋನ್ ಮಾಡಲ್ಲ, ಮತ್ತೊಂದು ಮಾಡಲ್ಲ, ಏನೂ ಬರಲ್ಲ, ಎಲ್ರಿಗೂ ನಾನು ಕೆಲಸದ ಮುಖಾಂತರ ಆನ್ಸರ್ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ನೀವು ನಿಮ್ಮ ಟ್ರಾಲ್ನ ಕಂಟಿನ್ಯೂ ಮಾಡಿ, ಏನೇನು ಮಾಡಬೇಕು ಅಂತಿದ್ದೀರಾ ಎಲ್ಲ ಕಂಟಿನ್ಯೂ ಮಾಡಿ, ನಾನು ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಕೆಲವು ದಿನಗಳ ಹಿಂದೆ ಡ್ರೋನ್ ಪ್ರತಾಪ್ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ನಾನು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಇನ್ನು ಈ ವಿಡಿಯೋದಲ್ಲಿ ಡ್ರೋನ್ ಪ್ರತಾಪ್ ಅವರು ಹಿಂದೆ ಮಾಡಿರೋದೆಲ್ಲ ಸುಳ್ಳೋ ಸತ್ಯನೋ ಅಂತ ಮಾತಾಡೋ ಬದಲು ಅವರು ಈಗ ಮಾಡಿರೋ ವಿಡಿಯೋದ ಅಸಲಿಯತ್ತನ್ನ ತಿಳ್ಕೊಳ್ಳೋ ಪ್ರಯತ್ನ ಇವತ್ತು ನಾವು ಇಲ್ಲಿ ಮಾಡೋಣ. ಫಸ್ಟು ಅಗ್ರಿಕಲ್ಚರ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್. ವಿ ಆಲ್ರೆಡಿ ಗಾಟ್ ಆರ್ಡರ್ಸ್ ಫಾರ್ ಅಗ್ರಿಕಲ್ಚರ್ ಡ್ರೋನ್ಗೆ ಆರ್ಡರ್ ಸಿಕ್ಕಿದೆ ನಮಗೆ ಆಲ್ರೆಡಿ. ಅದನ್ನು ಲೈಕ್ ಪ್ರೊಡಕ್ಷನ್ ಸ್ಟಾರ್ಟ್ ಕೂಡ ಮಾಡಿದ್ದೀವಿ. ಅದ್ರ ಬಗ್ಗೆ ಸೂನ್ ಕೂಡ ಅಪ್ಡೇಟ್ ಮಾಡ್ತೀನಿ. ನೀವು ನಿಮಗೆ 2 ಡ್ರೋನ್ಗಳ ಆರ್ಡರ್ಗಳು ಈಗಾಗಲೇ ಬಂದಿದೆ ಅಂತ ಹೇಳಿದ್ದೀರಾ. ಇದಕ್ಕೂ ಮೊದಲು ನೀವು ನಿಮ್ಮ ಕಂಪನಿಯ ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ಪಬ್ಲಿಕ್ ಮಾಡಿಲ್ಲ. ನಿಮ್ಮ ಕಂಪನಿಯ ಒಂದು ಡ್ರೋನ್ಗಳಲ್ಲಿ ಯೂಸ್ ಮಾಡಿರೋ ಫ್ಲೈಟ್ ಕಂಟ್ರೋಲರ್ ಆಗಿರ್ಬೋದು, ಹಾಗೆ ನಿಮ್ಮ ಡ್ರೋನ್ಗಳಲ್ಲಿ ಯೂಸ್ ಮಾಡೋ ಡ್ರೋನ್ ಫ್ರೇಮ್ಸ್ ಆಗಿರ್ಬೋದು, ಮೋಟರ್ಸ್ಗಳಾಗಿರ್ಬೋದು, ಯಾವುದು ಕೂಡ ನೀವು ಪಬ್ಲಿಕ್ ಮಾಡಿಲ್ಲ. ಈಗ ಆಲ್ರೆಡಿ ನಾವು 2 ಡ್ರೋನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಡ್ರೋನಾರ್ಕ್ ಏರೋಸ್ಪೇಸ್ ಕಡೆಯಿಂದ. ಅಷ್ಟು ಡ್ರೋನ್ಸ್ನು ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಗ್ರಿಕಲ್ಚರ್ ಡ್ರೋನ್ ಬಗ್ಗೆ ತಗೊಳ್ಳಿಕ್ಕೆ, ಬೈ ಮಾಡಲಿಕ್ಕೆ ಅಥವಾ ರೆಂಟ್ ಮಾಡಲಿಕ್ಕೆ, ಯಾರು ಬೇಕಾದರೂ ಆಸಕ್ತಿ ಹೊಂದಿರೋರು ಅದನ್ನು ಬೈ ಮಾಡ್ಬೋದು, ತಗೊಳ್ಬೋದು. ಇನ್ನು ನಿಮ್ಮ ಕಂಪನಿಯ ಡ್ರೋನ್ಗಳು ಜನರಿಗೆ ಯೂಸ್ ಮಾಡಲಿಕ್ಕೆ ಜನರಲ್ ಆಗಿ ಅಗ್ರಿಕಲ್ಚರ್ ಡ್ರೋನ್ಗಳಲ್ಲಿ ಹೈ ಪವರ್ ಆದ ಮೋಟರ್ಗಳನ್ನು ಹಾಗೆ 15,000 mAh ಗಿಂತ ಹೆಚ್ಚಿನ ಅಮೌಂಟಿನ ಬ್ಯಾಟ್ರಿಗಳನ್ನು ಯೂಸ್ ಮಾಡಿರ್ತಾರೆ. ಸೊ ಅದರ ಮೋಟರ್ಸ್ಗಳು ಹಾಗೆ ಅದರ ವಿಂಗ್ಸ್ಗಳು ಯಾರಿಗಾದರೂ ತಾಗಿದ್ರೆ ಪ್ರಾಣ ಹೋಗೋ ಸಂಭವ ಕೂಡ ತುಂಬಾನೇ ಇರುತ್ತೆ. ಹಾಗಾಗಿ ನಿಮ್ಮ ಕಂಪನಿಯ ಡ್ರೋನ್ಗಳು ಅಧಿಕೃತವಾಗಿ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಇಂದ ರಿಜಿಸ್ಟರ್ ಆಗಿದೆಯೋ ಇಲ್ಲವೋ ಅಂತಲೂ ಕೂಡ ನೀವು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿಲ್ಲ. ಇನ್ನು ಅಗ್ರಿಕಲ್ಚರ್ ಡ್ರೋನ್ಗಳು ಮ್ಯಾಕ್ಸಿಮಮ್ ಆಗಿ 25 kgಯಿಂದ 150 kg ಒಳಗೆ ಬರೋದ್ರಿಂದ ಇದನ್ನ ಮೀಡಿಯಂ ಸ್ಕೇಲ್ ಡ್ರೋನ್ಸ್ಗಳು ಅಂತ ಕರಿತೀವಿ. ಇದನ್ನ ರೆಂಟ್ ಮಾಡೋ ಅಥವಾ ಬೇ ಮಾಡೋ ಸಂದರ್ಭದಲ್ಲಿ ಗ್ರಾಹಕರಿಗೆ UIN ಪಿನ್ ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ತೆಗೆದುಕೊಳ್ಳಿಕ್ಕೆ ನಿಮ್ಮ ಕಂಪನಿ ಹೇಗೆ ಸಹಾಯ ಮಾಡುತ್ತೆ ಅಂತ ನೀವು ವಿಡಿಯೋದಲ್ಲಿ ಹೇಳಿಲ್ಲ, ಆದ್ರೆ ಇದನ್ನ ನೀವು ಮುಂದೆ ಹೇಳ್ಬೋದು ಅಂತ ನಂಬಿಡ್ತೇವೆ. ಒಂದು ಡ್ರೋನ್ ಫಾರ್ ಎಕ್ಸಾಂಪಲ್ 10 ಲೀಟರ್ ಡ್ರೋನ್ ಫಸ್ಟ್ ಪ್ರೊಡಕ್ಷನ್ ನಾವು ರೆಡಿ ಮಾಡಾಗಿದೆ ಆಲ್ರೆಡಿ. ಸೆಕೆಂಡ್ ಡ್ರೋನ್ ಬಂದು 16 ಲೀಟರ್ಸ್ ಡ್ರೋನ್. ಥರ್ಡ್ ಡ್ರೋನ್ ಬಂದ್ಬಿಟ್ಟು ಅದನ್ನ 25 ಲೀಟರ್ಸ್ 30 ಲೀಟರ್ಸ್ ವರೆಗೂ ತಗೊಂಡೋಗ್ಬೇಕು ಅಂತಿದೀವಿ. ಅದನ್ನ ಇನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ. ಜಸ್ಟ್ 2 ಡ್ರೋನ್ಸ್ ರೆಡಿ ಆಗಿದೆ ಇದುವರೆಗೂ. ಒಂದು 10 ಲೀಟರ್ ಒಂದು, ಇನ್ನೊಂದು 16 ಲೀಟರ್ ಒಂದು. ಇಂತಹ ಡ್ರೋನ್ಸ್ಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂದರೆ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ನ ರೂಲ್ ನಂಬರ್ 50ಯ ಪ್ರಕಾರ 1 ಲ್ಯಾಕ್ಗಿಂತನೂ ಅಧಿಕ ಅಮೌಂಟಿನ ಪೆನಾಲ್ಟಿ ಕೂಡ ಬರೋ ಚಾನ್ಸ್ ಇರುತ್ತೆ. ಕೊನೆಯದಾಗಿ ಪ್ರತಾಪ್ ಅವರೇ, ನಿಮ್ಮ ಪ್ರಯತ್ನ ಈಗಲಾದರೂ ನಿಜವಾಗಿ ಇದ್ರೆ ಕನ್ನಡದ ಜನ ಮತ್ತೆ ನಿಮ್ಮನ್ನ ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಜೊತೆ ನಾನು ನಿಮಗೆ ಸಿಗ್ತೀನಿ. ಜೈ ಹಿಂದ್.